ಕೂಂಬಿಂಗ್ ಕಾರ್ಯಾಚರಣೆ ಈಗ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಒಂದು ಮುಳ್ಳೂರು ಅನ್ನೋ ಒಂದು ಜಾಗದಲ್ಲಿ ಒಂದು ಜಾಗ ನಡೀತಾ ಇದೆ. ಅದು ತದನಂತರದಲ್ಲಿ ಮುಳ್ಳೂರು ಬಿಟ್ಟರೆ ಒಂದು ಹಿರೇಗೌಡನುಂಡಿ ಅಂತ ಆ ಭಾಗದಲ್ಲಿ ನಡೀತಾ ಇದೆ. ಮತ್ತು ಇವತ್ತಿಂದ ಯಗ್ನೂರು ಭಾಗದಲ್ಲಿ ಒಂದು ಹುಲಿ ಕಾಣಿಸ್ಕೊಂಡಿದೆ ಅಂತೇಳಿ ಯಗ್ನೂರು ಭಾಗದಲ್ಲೂ ಕೂಡ ಕೂಂಬಿಂಗ್ನ ಮಾಡ್ತಾಯಿದ್ದೀವಿ. ಸಾಕಾನೆಗಳನ್ನ ತೊಗೊಂಡಿದ್ದೀವಿ. ಸಾಕಾನೆಗಳಾದ ಭೀಮಾ, ಧನಂಜಯ ಈ ರೀತಿ ಆನೆಗಳು ಅಲ್ಲಿ ಕೆಲಸಗಳನ್ನ ಮಾಡ್ತಾಯಿದೆ. ಅದ್ರ ಜೊತೆಗೆ ಡ್ರೋನ್ ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಸಿಬ್ಬಂದಿಗಳಾದಂಥ STPF, ETF, LTF ತಂಡಗಳನ್ನ ಹಾಕ್ಕೊಂಡು ನಮ್ಮಲ್ಲಿ ಇದ್ದಂಥ LTF ಡ್ರೋನು, ETF ಡ್ರೋನು ಮತ್ತು ಅದಕ್ಕೆ ಪರಿಣಿತಿ ಪಡೆದಂಥ ನಮ್ಮ ಸಿಬ್ಬಂದಿಗಳನ್ನೇ ಹಾಕ್ಕೊಂಡು ಅದರಲ್ಲಿ ಕಾರ್ಯಾಚರಣೆಯನ್ನು ಮಾಡಿ ಎಲ್ಲಿ ಹೆಜ್ಜೆ ಗುರುತಿದೆ, ಎಲ್ಲಿ ಅದರದ್ದು ಸಿಂಬಲ್ ಇದೆ ಅಥವಾ ಎಲ್ಲಿ ಕ್ಯಾಟಲ್ ಕಿಲ್ ಆದ ತಕ್ಷಣ ಆ ಜಾಗಕ್ಕೆ ಹೋಗಿ ಆ ಕ್ಯಾಟಲ್ನ ಬೋನಲ್ಲಿ ಇಡ್ತಕ್ಕಂಥದ್ದು ಮತ್ತು ಅದಕ್ಕೆ ಕಾಯ್ತಕ್ಕಂಥದ್ದು ಮತ್ತು ಮುಖ್ಯವಾಗಿ ಎಲ್ಲಕ್ಕಿಂತ ಜನಗಳಿಗೆ ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಜನಗಳಿಗೆ ಪಾಂಪ್ಲೆಟ್ ಮಾಡಿಸಿದ್ದೇವೆ ಮತ್ತು ಹುಲಿ ಒಂದು ಮುಖವನ್ನು ಹಾಕ್ಕೊಳ್ತಕ್ಕಂಥದ್ದು ಅಂದರೆ ಮಾಸ್ಕ್ಗಳನ್ನ ಮಾಡಿಸಿದ್ದೇವೆ. ಒಂದು 10,000 ಮಾಸ್ಕ್ಗಳನ್ನ ಮಾಡಿಸಿದ್ದೇವೆ. ಮಾಸ್ಕ್ಗಳನ್ನ ವಿತರಣೆ ಮಾಡಿ ಅವರು ರೈತರು ಜಮೀನಿಗೆ ಹೋಗಬೇಕಿದ್ರೆ ಒಂದು 8 ಗಂಟೆ 10 ಗಂಟೆ ಮೇಲೆ ಆ ಮಾಸ್ಕ್ನ ಹಿಂದ್ಗಡೆ ಹಾಕ್ಕೊಳ್ತಕ್ಕಂಥದ್ದು. ಸೊ ಅದು ಏನಾದ್ರು ನೋಡಿದರೆ ಮನುಷ್ಯನ ನೋಡಿದರೆ ಸ್ವಲ್ಪ ದೂರ ಹೋಗುತ್ತೆ ಅನ್ನೋ ಒಂದು ವೈಜ್ಞಾನಿಕ ಕಾರಣದಿಂದ ಒಂದು ಮಾಸ್ಕ್ಗಳನ್ನ ಕೂಡ ವಿತರಣೆ ಮಾಡಿದ್ದೇವೆ. ತದನಂತರದಲ್ಲಿ ಪಾಂಪ್ಲೆಟ್ಗಳು ಮಾಡಿಸಿದ್ದೇವೆ. ಮತ್ತು ನಮ್ಮದು ಇದೇನು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಅನ್ನೋ ಒಂದು ಮೈಕ್ ಸಿಸ್ಟಮ್ ಇಟ್ಕೊಂಡು ಜನಗಳಿಗೆ ಇಂಥ ಜಾಗಕ್ಕೆ ಹೋಗಬಾರ್ದು, ಬೆಳಿಗ್ಗೆ 8-9 ಗಂಟೆ ಮೇಲೆ ಕೂಡ ನೀವು ಜಮೀನಿಗೆ ಹೋಗಬೇಕು ಮತ್ತು ಒಬ್ಬೊಬ್ಬರೇ ಹೋಗಬಾರ್ದು. ಮತ್ತು ತೀರಾ ಅವಶ್ಯಕತೆ ಇದ್ದಲ್ಲಿ ಈಗ ಬಾಳೆ ಇರ್ತದೆ, ಬಾಳೆನ ಅವನು ಅರೆಸ್ಟ್ ಮಾಡೋದಿರ್ತದೆ ರೈತ, ಅದನ್ನ ಆ ಜಾಗದಲ್ಲೇ ಹುಲಿ ಓಡಾಡ್ತಿರ್ತದೆ, ಅವ್ನಿಗೆ ಭಯ ಇರ್ತದೆ. ಅಂಥ ಜಾಗದಲ್ಲಿ ನಮ್ಮ ಸಿಬ್ಬಂದಿಗಳನ್ನ ಒಬ್ಬರನ್ನ ನಿಲ್ಲಿಸಿ ಕೂಡ ನಾವು ಬಾಳೆಗಳನ್ನು ಅರೆಸ್ಟ್ ಮಾಡಲಿಕ್ಕೆ ಅಂದರೆ ಅದನ್ನ ಕೊಯ್ದು ಮಾರಲಿಕ್ಕೆ ಮಾರುಕಟ್ಟೆ ಕಳಿಸ್ಕೊಡ್ಲಿಕ್ಕೂ ಕೂಡ ಒಂದು 3-4 ಜಾಗಗಳಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯಾವುದೇ ರೀತಿ ರೈತರಿಗೆ ತೊಂದರೆ ಆಗದಿದ್ದಂಗೆ ಮತ್ತು ನಮ್ಮ ಪ್ರಾಣಿಗಳು ಕೂಡ ಸೇಫ್ಟಿ ಆಗಂಗೆ ಆ ಕಾರ್ಯಕ್ರಮವನ್ನು ಮತ್ತು ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದೇವೆ. ಡ್ರೋನು ನಿಮಗೆ ತಮಗೆ ಗೊತ್ತಿದ್ದಂಗೆ ಡ್ರೋನ್ ಅನ್ನೋದು ಒಂದು ಟೆಕ್ನಾಲಜಿ. ಮೊದಲೆಲ್ಲ ನೀವು ಈ ಮದುವೆಗಳಲ್ಲಿ ಸಮಾರಂಭಗಳಲ್ಲಿ ಯೂಸ್ ಮಾಡ್ತಾಯಿದ್ರಿ. ಈಗ ಅದನ್ನು ಒಂದು ಸರ್ವೆಲೆನ್ಸ್ಗೆ ಡಿಫೆನ್ಸ್ ವಿಂಗಲ್ಲಿ ಇತ್ತು. ಅದು ಏನೋ ನಮ್ಮ ಸೈನಿಕದಲ್ಲಿ ಆ ಥರದಲ್ಲಿ ಇತ್ತು. ಈಗ ಅದನ್ನು ನಮ್ಮ ಅರಣ್ಯ ಇಲಾಖೆಗೆ ಯಾವ ರೀತಿ ಉಪಯೋಗಿಸಬೇಕು ಅನ್ನೋದನ್ನು ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಿ ಈಗ ಅದನ್ನು ಪ್ರಾಣಿಗಳನ್ನ ಟ್ರೇಸ್ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಅದರಲ್ಲಿ ಇನ್ನೂ ಹೈ ಎಂಡ್ ಡ್ರೋನ್ಸು, ಥರ್ಮಲ್ ಡ್ರೋನ್ಸ್ ಅಂತ ಬಂದಿದೆ. ನೈಟ್ ಥರ್ಮಲ್ ಡ್ರೋನ್ಸು ಟೆಂಪರೇಚರ್ ಮೇಲೆ ವರ್ಕ್ ಆಗಿ ಆ ಪ್ರಾಣಿನೇ ಹಿಂಬಾಲಿಸಿ ಅದನ್ನು ಎಲ್ಲಿದೆ ಅಂತ ತೋರಿಸ್ತಕ್ಕಂಥ ಒಂದು ಡ್ರೋನ್ ಟೆಕ್ನಾಲಜಿ ಬಂದಿದೆ. ಅದರಿಂದ ಡ್ರೋನು ನಮ್ಮ ಇದಕ್ಕೆ ತುಂಬ ಉಪಯೋಗ ಆಗ್ತಾಯಿದೆ. ಮಾಸ್ಕ್ ಒಂದು ತೋರಿಸೇ ಬಿಡ್ತೀವಿ, ನಮ್ಮ ಗಾಡೀಲಿದೆ. ಒಂದು ಮನುಷ್ಯನ ಫೇಸ್ ಇರ್ತಕ್ಕಂಥ ಒಂದು ಮಾಸ್ಕು. ಅದನ್ನು ಈಗ ನಾವು ಸಾಮಾನ್ಯ ಹುಲಿ ನಮ್ಮ ಮುಖ ಕಂಡ್ರೆ ಎಲ್ಲರೂ ಅಟ್ಯಾಕ್ ಮಾಡಲ್ಲ ಮನುಷ್ಯನ, ಅನ್ಲೆಸ್ ಅಂಟಿಲ್ ಇಟ್ ಈಸ್ ಇಂಜೂರ್ಡ್ ಆರ್ ಸ್ಟ್ರೈಡ್ ಅಥವಾ ಮರಿ ಜೊತೆ ಇದ್ರಷ್ಟೇ ಅದು ನಾವು ಹತ್ರ ಹೋದರೆ ಅಟ್ಯಾಕ್ ಮಾಡುತ್ತೆ, ಅದರ್ವೈಸ್ ಅಟ್ಯಾಕ್ ಮಾಡಲ್ಲ. ಇದನ್ನು ಕೂಡ ನಾವು ಮಾಡಿ ಮಾಸ್ಕನ್ನು ಹಿಂದ್ಗಡೆ ಹಾಕ್ಕೊಳ್ತಕ್ಕಂಥದ್ದು. ಅದನ್ನು ಹಿಂದ್ಗಡೆ ಹಾಕ್ಕೊಂಡ್ರೆ ಮಾಸ್ಕನ್ನು ಹಾಕ್ಕೊಂಡ್ರೆ ಅದು ನಮಗೆ ಇದು ಮಾಡಲ್ಲ ಅನ್ನೋದು ಒಂದು ಅದನ್ನು ತೋರಿಸಿ ಕೊಡ್ತೀನಿ. ಈಗ ಒಂದು 10,000 ಬಂಡೀಪುರದಿಂದ ತೊಗೊಂಡು ನಮಗೂ ಕೂಡ ಪ್ರಾದೇಶಿಕ ವಿಭಾಗ ಕೊಟ್ಟಿದ್ದಾರೆ. ಅದನ್ನ 10,000 ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ.